ನೀನಿದೆಯಲ್ಲ ನೀನು ನಂಬ್ಕೊಂಡ್ರೆ ಆಟೇಯ. ನಾನು ನಿಂಗೆ ಹೇಳಿರ್ಲಿಲ್ಲ ಬೆಳಿಗ್ಗೆ ಬೇಗ ಎಪ್ಸು ಅಂತ. ಆಹಾ, ಜೋಳದ ಒಂದು ಕೆಲಸ ನೆಟ್ಟಿಗೆ ಮಾಡಕ್ ಬರಕ್ಕಿಲ್ಲ ನಿಂಗೆ. ನೋಡೋದು ನೋಡು, ಒಳ್ಳೆ ಮನ್ಮತಂತಾರ. ಅಣ್ಣ, ಏನ್ ಬೇಕು? ಇದನ್ನ ಏಟಕ್ಕೆ ಕೊಟ್ಟಿಯಾ? ಕೆಜಿ 120 ರೂಪಾಯಿ. ಇದನ್ನ ಏಟಕ್ಕೆ ಕೊಟ್ಟಿಯಾ? ಜಾಂಗೀರಾ 130 ರೂಪಾಯಿ. ಹೌದಾ? ಹಸಿ ರುಚಿ ಕೊಟ್ಟಿರಾ? ಹಾ, ಕೊಡೋಣ. ಅಣ್ಣ, ಕೊಡೋದು ಹೇಳು. ಚೌಕಾಸಿ ಇಲ್ಲ, ಇದೇನ್ ತರಕಾರಿ ವ್ಯಾಪಾರ ಅಲ್ಲ. ಅಣ್ಣ, ನಿಮ್ ಸ್ವೀಟು ಸಂದಾಗಿಲ್ಲ, ನಮಗ್ ಬೇಡ. ಏನು? ಮತ್ತೆ ಇದನ್ನ ನಮ್ ಬೀಗ್ರೂರಿಗೆ ತಗೊಂಡೋಗ್ಬೇಕು. ಅಂತಿಂತದೆಲ್ಲ ಕೊಡಕ್ಕಾಯ್ತದ ಅವ್ರಿಗೆ? ನಮಗೂ ಬೇಡ. ತಿನ್ಬೇಕಾರೆ ಚೆನ್ನಾಗಿತ್ತಾ? ಇವಾಗ ಬೇಡ ಅಂತೀಯಲ್ಲ, ಹೋಗು ಹೋಗು. ಅಪ್ಪ ಇಲ್ಲಿ ಬ್ಯಾಡ ಅಪ್ಪ, ಸ್ಯಾನೆ ದುಬಾರಿ. ಆ ಕಡೆಗೆ ಹೋಗೋಣ, ಬತಾಸ್ ತಗೊಳ್ಳೋಣ. ಬತ್ತಾಸ? ಹ್ಞೂ ಅಪ್ಪಯ್ಯ, ಅದು ಸೀನೆಯ ನೀರೊಳಗೆ ಹಾಕಿದ್ರೆ ರಸಗುಲ್ಲ ರಸಗುಲ್ಲ ಆಯ್ತದೆ. ಹ್ಞೂ, ಬಾ ಹೋಗವ. ಟಾಪ್ ಆಗಿ ತಯಾರಾಗಿ ರಾಜಣ್ಣ ಎಲ್ಲ ಹೊಂಟವನೇ ಸಿಂಗ್ರಿ. ಚಿಗಳೂರು ಬಸ್ ಬರೋ ಟೈಮ್ ಆತಣ್ಣ. ಅಂದ್ರೆ ಚಿಗಳೂರಿಗೆ ಹೊಂಟಿರ್ಬೇಕು. ಅಂದ್ರೆ ಮಲ್ಲಿ ಗಂಡನ ಮನೆ. ಅಕ್ಕ, ಬಾವ ಏನಾದ್ರೂ 7 ಕಲ್ಸದಿದ್ರೆ ಅಪ್ಪ ಎಂತಾವ್ 7? ಹಾ, ನಿಂಗೆ ಯಾಕೋ ಜಾಸ್ತಿ ಆಯ್ತು. ಬಾಯಿ ಮುಚ್ಕೊಂಡು ಸುಮ್ಕೆ ಕುತ್ಕೊಳಕ್ಕಾಗಲ್ವಾ? ಇಂಥ ಐನಾತಿ ಫಿಗರ್ ಇಟ್ಕೊಂಡು ಗಂಡನ ಮನೆಗೆ ಕಳಿಸಿ ವೇಸ್ಟ್ ಮಾಡ್ತಾವನಲ್ಲೋ. ಒಸಿಯಾದ್ರೂ ಬುದ್ಧಿ ಐತನ ಸಿಂಗ್ರಿ ಅವನಿಗೆ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂ ಅಂದಂಗೆ ಅವನಜ್ಜಿ ಅವ್ನು ಚರ್ಬಿ ಮಾಡಿದ್ರು 4 ಕಾಸು ಊಟಕ್ಕಿಲ್ಲ. ಸೋಬ್ನಾವ್ ಮಾಡಕ್ ಕೊಟ್ಟವನಂತೆ, ಸೋಬ್ನಾವ. ಹೋಗ್ಲಿ ಹೋಗ್ಲಿ, ಆಮ್ಯಾಕ್ ಮಾಡ್ತೀನಿ ಬಿಟ್ಟಿಂಗ. ನಡಿಲ್ಲ ಸೋಬ್ನಾ. ಬಸ್ ಆಗಲೇ ತುಂಬಾ ಹೋಗೈತೆ. ನಿಂಗೆ ಯಾಕಪ್ಪ? ನಾನಿಲ್ವೇ? ನಿಮ್ ಬಿರ್ನ ಬಾ, ಬಿರ್ನ ಬಾ. ಬಿರ್ನ ಬಾಪ. ಗಾಡಿ ಗಡ್ಡ ನುಗ್ತದೆ, ಬ್ರೇಕ್ ಹಾಕ್ತಾರೆ, ಏನ್ ಗತಿ? ಅಣ್ಣ ನಿಲ್ಸಣ್ಣ, ದಯವಿಟ್ಟು ನಿಲ್ಸಲ್ಲ ಅಂತ ಮಾತ್ರ ಹೇಳ್ಬೇಡಿ.
ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಣ್ಣ. ನಮ್ಮಪ್ಪ ಚಿಗ್ಳೂರ್ಗೆ ಹೋಗ್ಬೇಕು, ಅವ್ರ ತರ ಕಾಸೈತೆ. ಚೀಟಿ ತಗೋತಾರಣ್ಣ, ದಯವಿಟ್ಟು ನಿಲ್ಸಿ ಅಣ್ಣ. ಹಚ್ಚೋ ಅಣ್ಣ ಏನು ಚಿಂತೆ ಮಾಡ್ಬೇಡ ಮಗ, ನಾವು ಹೋಗಿ ಬರ್ತೀನಿ. ಮಲ್ಲಿ ಗಂಡನ ಮನೆಗೆ ಹೋಗಕ್ಕೆ ಬೋ ತಯಾರಿ ನಡೆಸ್ದಂಗೈತೆ. ಮಲ್ಲಿ ಈಟೆಲ್ಲ ಸಾಮಾನು ಅದ್ ಯಾವಾಗ ತಕ್ಕಂಡೆ? ಇಲ್ವಾ, ಏಟೊಂದು ವರ್ಷದಿಂದ ಕೂಡಿಟ್ಕೊಂಡಿದ್ದೀನಿ. ಏನಾರು ಸಂದಾಗಿರೋದ್ ಕಂಡ್ರೆ ಅದನ್ನ ತಂದು ಮಡಿಕತ್ತೀನಿ. ಇನ್ನು ಏನೇನೈತೆ? ಐ ಗಾಗಲು ಏಟ್ ಚಂದಾಕೈತೆ. ಇದು ಯಾರ್ಗ ಮಲ್ಲಿ? ಅವ್ರಿಗೆ. ಈಗ್ಲಿಂದನೇ ಗಂಡನ ಮೇಲೆ ಏನ್ ಪಿರುತಿ ನೋಡು. ಇನ್ನು ಏನೇನ್ ಮಡಿಕೊಂಡಿದ್ಯಾ ತೋರ್ಸ್ ಮತ್ತೆ. ನೀನೇನ್ ತೋರ್ಸೋದು? ನಾನೇ ನೋಡ್ತೀನಿ. ಕಚ್ಚಿಪ್ಪು ಇದ್ಯಾರ್ಗೆ? ಸುರೇಶ್ ಬಾವಂಗೆ ಮುಖ ಒರ್ಸ್ಕೊಳಕ್ಕ? ಹೊಡಿತಾಯ್ತಲ್ಲ. ಚಂದ ಕಾಣ್ತಾವನೆ. ಮಲ್ಲಿ ನೋಡು, ನಮ್ ಸುರೇಶ್ ಬಾವಯ್ಯ ಚಂದ ಕಾಣ್ತಾ ಅಲ್ವಾ? ತೇಟು ದುನಿಯಾ ವಜಿ ತರ ಕಾಣಕ್ಕಿಲ್ವಾ? ಬಿಡ್ತೋನು, ನಿನ್ ಬಾವಂಗೆ ಕೆಟ್ಟ ಬುದ್ಧಿ ಹೇಳ್ಕೊಡ್ತೀಯ? ಅವ್ರ ಕೆಟ್ಟ ಬುದ್ಧಿ ಕಲ್ಸ್ಯ ನೀನು? ಸ್ವಲ್ಪ ಕೆಟ್ಟ ಬುದ್ಧಿ ಕಲ್ತ್ರೆ ಏನಾಯ್ತದೆ? ಮಲ್ಲಿ, ನಮ್ ಬಾವಂಗೋಸ್ಕರ ಇನ್ನು ಏನೇನ್ ತಕ್ಕ ಬಂದಿದ್ಯಾ ತೋರ್ಸ್ ಮತ್ತೆ. ಅವ್ರ ಹೆಸರು ಸೂರೇ. ಇದೇನ ಮಲ್ಲಿ ಭಾವನ ಹೆಸರು? ಅರ್ಧ ಆಗೈತೆ. ಪೂರ್ತಿ ಮಾಡಕ್ಕೆ ದಾರನೇ ಸಾಕಾಗ್ಲಿಲ್ಲ. ದಾರ ತಗೊಳವ ಅಂದ್ರೆ ನನ್ನ ಹತ್ರ ಕಾಸು ಇರ್ಲಿಲ್ಲ. ಹಂಗಾರೆ ಇದನ್ನ ಅರ್ಧ ಹಂಗೆ ಬಿಡ್ತೀಯಾ? ದಾರ ತಗೊಳಕ್ಕೆ ನಾನ್ ಕಾಸು ಕೊಡ್ತೀನಿ, ನಿನ್ ದಾರ ತಗ. ಹೋಗೆ, ನೀನೇನ್ ಕಾಸು ಕೊಡೋದ್ ಬೇಡ. ಯಾಕೆ? ನಾನು ನಿನ್ ಗೆಳತಿ ಅಲ್ವಾ? ಗೆಳತಿನೇಯ, ಆದ್ರೂ ಗೆಳ್ತನದ ಮಾತೇ ಬ್ಯಾರೆ, ದುಡ್ಡು ಕಾಸಿನ ವಿಚಾರದ ಮಾತೇ ಬ್ಯಾರೆ. ಮಲ್ಲಿ, ಇದು ದುಡ್ಡು ಕಾಸಿನ ವಿಚಾರ ಅಲ್ಲ, ಇದು ಕಸತಿದ್ದು. ನೀನ್ ಇದ್ರ ಬಗ್ಗೆ ಏಟೆಲ್ಲ ಕನ್ಸ್ ಕಂಡಿದ್ಯಾ? ಇದು ಅರ್ಧ ಆಗ್ಬಾರ್ದು. ನೀನ್ ಮಾಡುವಾಗ ಸುರೇಶ್ ಬಾವನ್ನ ಕನ್ಸ್ಕೊಂಡಿರ್ತೀಯ, ನೀನ್ ಪೂರ್ತಿ ಮಾಡಲೇಬೇಕು. ಅದಕ್ಕೆ ನಾನಿನ್ ಕಾಸು ಕೊಡ್ತೀನಿ. ತಗೊಮಲ್ಲಿ, ಇನ್ನೇನ್ ಮಡಿಕ.
ಇದು ಮಡಿಕ ಅನ್ನಲ್ಲ ತಗೋ. ನಮಸ್ಕಾರ ಮಾದೇಶಣ್ಣ. ಓ ನಮಸ್ಕಾರ ರಾಜಣ್ಣ. ಅವ್ವ ನಮಸ್ಕಾರ. ಏನು ರಾಜಣ್ಣ, ಬರ್ತೀನಿ ಅಂತ ಒಂದು ಪತ್ರ ಇಲ್ಲ, ಒಂದು ಫೋನ್ ಇಲ್ಲ, ಹಾಗೆ ಬಂದ್ಬಿಟ್ಟಿದ್ಯಾ? ಪತ್ರ ಏನು ಬರೆಯೋದು, ಫೋನ್ ಏನು ಮಾಡೋದು, ನಾನೇ ಬಂದುಬಿಡವ ಅಂತ ಬಂದ್ಬಿಟ್ಟೆ. ಏನು ವಿಷಯ? ಈ ಹೆಣ್ಮಗಿಯಪ್ಪ, ಇನ್ನೇನು ವಿಷಯ ಇರ್ತದೆ? ಓಹೋ, ಎಲ್ಲ ತಯಾರು ಮಾಡ್ಕೊಂಡೇ ಬಂದಿದ್ಯಾ ಅನ್ನೋ? ಎಲ್ಲ ತಯಾರಿ ಮಾಡ್ಕೊಂಡೇ ಬಂದೀವನಿ ಅವ್ವ. ಎಳ್ನೀರು ತಂದೀವನಿ, ತಂದೀವನಿ. ಮತ್ತೆ ಬೀಗ್ರೆ ಮತ್ತಿನೇನು, ಎಲ್ಲ ಹಿಂಗೆ ನಡೀತಾ ಇದೆ. ಅಯ್ಯ, ಅಳಿಯಂದ್ರು ಒಳಗೆ ಇದ್ದಂಗವ್ರೆ. ಇಲ್ಲ ಇಲ್ಲ, ಅವನು ಸಿಟಿಗೆ ಹೋಗವನೆ. ಮಾದೇಶಣ್ಣ, ನನ್ನ ಮಗಳು ದೊಡ್ಡೊಳಾಗೋಳೆ. ಸೋಮ್ನದ ಕಾರ್ಯಕ್ಕೆ ತಯಾರಾಗ್ಯವಳೆ. ಹೆಂಗ್ ಬಂದೆ? ಬಸ್ನಾಗ ಬಂದ? ಮಾದೇಶಣ್ಣ, ಸ್ವಪ್ನ ಮಾಡೋಕ್ಕೆ ಈ ತಿಂಗಳಿನಾಗೆ 3 ಮುಹೂರ್ತ. ಬಸ್ಸು ತುಂಬ ರಸ್ತಿತ್ತೇನೋ ಅಲ್ಲ? ಆದರೂ ಆರಾಮಾಗೇ ಬಂದೆ. ಹ್ಞೂ, ಸರಿ ಸರಿ. ಈ 3 ದಿನದಾಗೆ ನಿಮಗೆ ಯಾವ ದಿನ ಅನುಕೂಲ ಆಯ್ತದೋ ಆ ದಿನ ಮಡ್ಕೋತೀನಿ. ನೀವು ಹೇಳಿದ್ರೆ ಸೋಮನ ತಯಾರಿ ಶುರು ಹಚ್ಕೊಳ್ಳವ ಅಂತ. ಆಗಿಂದ ನೋಡ್ತಾ ಇದ್ದೀನಿ, ಬರೀ ನಿನ್ನ ವಿಷಯನೇ ಹೇಳ್ತೀಯಲ್ಲ. ನಂದು ಹೊಸಿ ಕೇಳು. ಈಗಿನ ದುಬಾರಿ ದಿನದಾಗೆ ಜೀವನ ಪೂರ್ತಿ ನಿಮ್ಮ ಹುಡುಗಿನ ನಾವು ಸಾಕ್ಬೇಕು. ಹಂಗಾಗಿ ಹುಡುಗನಿಗೆ ಸೂಟು, ಬೂಟು, ವಾಚು, ಉಂಗುರ ಎಲ್ಲ ಕೊಡಬೇಕು. ಇವೆಲ್ಲ ಮಾಡೋ ಜವಾಬ್ದಾರಿ ಹುಡುಗಿ ಕಡೆದು. ಮಾದೇಶಣ್ಣ, ಈಗಂತಾವ ಕಾಸು ಎಲ್ಲಿಂದ ಬರ್ತದೆ ಹೇಳು? ಮದುವೆ ಟೈಮ್ನಾಗೆ ಕೇಳ್ತೀನಲ್ಲ, ಕೊಟ್ಟಿನಲ್ಲ. ಓಹೋ, ಏನು ಕೊಟ್ಟಿದ್ಯಾ? ನಮ್ಮ ಹುಡುಗನಿಗೇನು ಮುತ್ತು ರತ್ನ ಹಾಕಿ ಸಿಂಗಾರ ಮಾಡಿದ್ಯಾ? ನೀನು ಕೊಟ್ಟ ಕಾಸು ದಿಬ್ಬುಳಿದರಿಗೆ ನೀರು ಕೊಡ್ಸಕ್ಕೆ ಸಾಕಾಗ್ಲಿಲ್ಲ. ಇನ್ನು ಮನೆ ತಗ ಎಲ್ಲಿ ಬರ್ತದೆ? ಸೋಬಳ ಅಂದ್ರೆ ಸುಮ್ಕೆ ಅಲ್ಲ, ಇಲ್ಲ 10,000 ಖರ್ಚಾಗುತ್ತೆ. ಅದನ್ನ ನೀನು ಕಳ್ಸ್ಕೊಡ್ಬೇಕು. ಮಾದೇಶಣ್ಣ, ನೋಡು, ನಾನು ಹೇಳಿದ ದುಡ್ಡನ್ನ ನೀನು ಕಳ್ಸ್ಕೊಟ್ರೆ ನಿನ್ನ ಮಗಳು ನಮ್ಮನೆಗೆ ಖುಷಿಯಾಗಿ ಬರ್ತಾಳೆ.
1 ವಾರ ಟೈಮ್ ಕೊಟ್ಟಿರ್ತೀನಿ. ಅಷ್ಟೊಳಗಡೆ ನೀನು ಕಾಸು ಕೊಡಲಿಲ್ಲ ಅಂದರೆ ನನ್ನ ಮಗ ಸುರೇಶನ್ಗೆ 2ನೇ ಮದುವೆ ಮಾಡೋಕ್ಕೆ ನಿಮ್ಗೆ ಒಪ್ಪಿಗೆ ಐತೆ ಅನ್ಕೋತೀನಿ. ನೀವು ನಮ್ಮ ನೆಂಟರು, ನಿಮ್ಮ ತಾವ ಏನು ಸುಳ್ಳು ಹೇಳೋದು? ನಾವು ಬಡವ್ರಣ್ಣ. ನಿಜ ಹೇಳಬೇಕು ಅಂದರೆ ಇಲ್ಲಿಗೆ ಬರೋಕ್ಕೆ ನಮ್ಮ ಸಾವುಕಾರ ತಾವ ಕಷ್ಟಪಟ್ಟು ಹೊಲ ಉಳಿ ಬಂದಿವ್ರು. ಈ ಕತೆ ಎಲ್ಲ ಹೇಳ್ಬೇಡ. ನಿನ್ನ ಮಗಳು ಸೋಬಳ ನಡಿಬೇಕು ಅಂದರೆ ನಾನು ಹೇಳ್ದಷ್ಟು ಕೇಳ್ಬೇಕು ಕಟ್ಟೆಯ. ಏನು ಹೇಳಿವ ಅಣ್ಣಗೆ? ಅಯ್ಯ, ನಿಮ್ ಗಂಡಸ್ರ ಯಾವಾರ್ದಾಗೆ ನಾ ಹೆಂಗ್ ತಲೆ ಹಾಕೈತದೆ? ಇಲ್ಲಿ ನಿಂತ್ಕೊಂಡು ಕೆಲ್ಸಕ್ಕೆ ಬಾರ್ದರು ಮಾತಾಡೋ ಬದಲು ಹೋಗಲ್ಲಿ ಕಾಸಿನ ವ್ಯವಸ್ಥೆ ಮಾಡು. ಮಾದೇಶಣ್ಣ, ನಮ್ಗೆ ಇಟ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡ ಮಾದೇಶಣ್ಣ. ನನ್ನ ಮಗಳು ನಿಮ್ಮ ಮನೆ ಸೊಸೆ ಮಾದೇಶಣ್ಣ, ನಿಮ್ಮ ಮನೆ ಸೊಸೆ. ಛೀ ಗೆಳೆಯ, ನಾನು ಸೋಬನ್ ದಿಶೆ ಮಾತಾಡ್ತಾ ಇದ್ರೆ ಇಲ್ಲಿ ನಾಟಕ ಮಾಡ್ತಾ ಇದ್ಯಾ? ಯಾಕೆ ಜೀವನ ಪೂರ್ತಿ ನಿನ್ನ ಮಗಳಿಗೆ ನಾವು ಊಟ ಹಾಕಕ್ಕಿಲ್ವಾ? ಮಾದೇಶಪ್ಪ, ಹಂಗೆಲ್ಲ ಮಾತಾಡ್ಬೇಡ. ಸುರೇಶಪ್ಪ, ಅಳೆ ಅಂದ್ರೆ ಯಾಕೆ ಹಿಂಗೆ ಮಾಡಿದ? ನನ್ನ ಮಗಳ ಮದುವೆಗೆ ನೀವೇನಾದ್ರು ದಿಪ್ಪಳ ತಗೊಂಡ್ಬಂದಿದ್ದು? ಹೌದು, ಆಗ ತಪ್ಪು ಹೇಳ್ತಾಯ್ತು. ಆ ತಪ್ಪನ್ನ ಸರಿ ಮಾಡ್ಕೊತಾ ಇದ್ದೀವಿ.